ಡೋಕಾಕ್ ಹೋಗ್ಬೇಡ ಎಲ್ಲ ಗೋಪ್ಯ ಸರಿ ಇಲ್ಲ ಏನಾಯ್ತು ಹೇಳಿದ ಕೆಲಸ 9743 ಕನ್ನಡದಾಗ ಹೇಳಲೆ ಗೌಡ್ರಿಗೆ ಇಂಗ್ಲಿಷ್ ಬರಂಗ್ ಕಾಣಂಗಿಲ್ಲ 9743 ಇಂಗ್ಲಿಷ್ನಾಗ ಕೇಳ್ರೆ ಸಿಗಸಂತಿ ಕನ್ನಡದಾಗ ಕೇಳ್ರ ಹಾರ ಅಂತ ಏನು ಸಿಗಸು ಹಾರ ಇವದವ ನಮಸ್ಕಾರ ನಾನು ಶ್ರೀಕಾಂತ್ ಗೌಡ ಮಾತಾಡ್ತಾ ಇರೋದು ಧರ್ಮರಾಜ್ ತಾನೆ ಏನಿಲ್ಲ ಊರಿಗೆ ಬಂದಿದ್ರಿ ಅಂತ ಗೊತ್ತಾಯ್ತು ಅದಕ್ಕೆ ಫೋನ್ ಮಾಡಿದ್ದೆ ಹೌದಾ ಹಾಗೇನಿಲ್ಲ ನಮ್ಮ ಮನೇಲಿ ಒಂದು ಚಿಕ್ಕದಾದ ಕಾರ್ಯಕ್ರಮ ಇತ್ತು ಆ ಕಾರ್ಯಕ್ರಮಕ್ಕೆ ನೀವೇ ಅತಿಥಿಗಳಾಗಿ ಬರ್ಬೇಕಿತ್ತು ಬರ್ತೀರಾ ತಾನೆ ತಪ್ಪಿಸ್ಬಾರ್ದು ಯಾಕೆಂದ್ರೆ ವಿಶೇಷವಾಗಿ ಶ್ರೀಕಾಂತ್ ಗೌಡ ಯಾರಿಗೂ ಆಮಂತ್ರಣ ಕೊಡೋದಿಲ್ಲ ಕೊಟ್ಟ ಮೇಲೆ ಬರ್ದೇ ಇದ್ರೆ ಬಿಡೋದಿಲ್ಲ ಸರಿ ನಿಮ್ ದಾರಿ ಕಾಯ್ತಾ ಇರ್ತೀವಿ ಆದಷ್ಟು ಬೇಗನೆ ಬಂದ್ಬಿಡಿ ಸರಿ ಬೇಟೆಗಾರ ಬೇಟೆನ ಹುಡುಕೊಂಡು ಹೋಗೋದು ಜಗದ ನಿಯಮ ಆದ್ರೆ ಬೇಟೆನೆ ಈ ಬೇಟೆಗಾರನ ಹುಡುಕೊಂಡು ಬರೋದು ಈ ಶ್ರೀಕಾಂತ್ ಗೌಡನ ನಿಯಮ ಏ ಕರ್ಮರಾಜ ನೀನು ನನ್ನ ಮನೆಗೆ ಬರ್ತಾ ಇರೋದು ಅತಿಥಿಯಾಗಿ ಅಲ್ಲ ನಿನ್ನ ತಿಥಿ ಮಾಡಿಸ್ಕೊಳ್ಳೋದಕ್ಕೆ ಖುಷಿ ಬಂದು ಎಲ್ಲಿ ಹೋಗತ್ತೇನ ಬಿಟ್ಟಿ ಕೋಳಿಗೆ ಒಂದು ಆಳು ತಂದು ಇಟ್ಟಿದ್ದ ಗೌರೀಶ್ರೀ ಇಲ್ಲೇ ಬರ್ತದಾಗ ಹೋಗೋಣ ಕೋಳಿ ಅಂತ ಹಸನಕತೆ ಒಳ್ಳೆ 7 ಮಡಿ ಕೂಡ್ರಿ ಕಳಿಸ್ಕೊಡೋಣ ಗೌರೀಶ ಏ ಗೌರಿ ಗೌರೀಶ ಏ ಗೌರೀಶ ನಮಸ್ಕಾರ ಏನ್ ಮಾಡತ್ತಿದ್ ಒಳಗ ಎಲ್ಲಿ ಏನ್ ಮಾಡ್ತೀರಿ ಹೊಲದಿಂದ ದನಗಳ ತೊಗೊಂಬಂದ್ ಗೂಟ್ ಕಟ್ಟಾಕತ್ತಿ ನನ್ ಕಾಲಿಗೆ ಕಟ್ಟ ಅವನ ಕಾಲಿಗೆ ಕಟ್ಟದ ಸಮಾನ ಸಾಕಾಗಿ ಹೋತ್ರ ನಂಗೆ ಈಗ ನೋಡು ನಮ್ಮ ಮನೆಗೆ ಕರ್ಮರಾಜ ಅಂತ ಬರ್ತಾರ ಕರ್ಮರಾಜ ನಮ್ಮ ಮನೆ ಅತಿಥಿ ಅವರು ಅತಿಥಿ ಬಂದ ತಕ್ಷಣ ಅವ್ರಿಗೆ ಕುಂಡ್ರೋದಕ್ಕೆ ಚೇರ್ ಹಾಕು ಕುಡಿಯೋದಕ್ಕೆ ನೀರು ಕೊಡು ಹಾಗೆ ಕುಡಿಯೋದಕ್ಕೆ ಚಾ ಒಟ್ಟು ಅವ್ರ ವ್ಯವಸ್ಥೆ ಮಾಡ್ಬೇಕಲ್ರಿ ನಾನೊಂದು 5 ನಿಮಿಷ ಕೆಲಸದ ಒಳಗಡೆ ಇರ್ತೀನಿ ಬಂದ ತಕ್ಷಣ ನಿಮ್ಗೆ ಕರಿತೇನ್ರಿ ದೇವರನೇ ಕಣ್ಣಾಳ ತುಂಬಿರುವೆ ಕಣ್ಣಿನ ಎದುರೇ ನಾ ನಿಂತು ಕಾಣದೆ ಹೋಚಲುವೆ ನೋಟ ಬಂಗಾರವಾಯಿತೆ ಶಿವಳ್ಳಿ ಮಾತೆ ಮಾಣಿಕ್ಯವಾಯಿತೆ ನೋಟ ಬಂಗಾರವಾಯಿತೆ ಶಿವಳ್ಳಿ ನಗುವೆ ನರಕವಾಯಿತೆ ಪುಷ್ಪ पुष्पराज मैं झुकेगा नहीं ಈ ಚಂಡು ಕೋಕೋಳ ಚಾಪ್ ಯಾವಾಗಿಂದ ಆಯ್ತು ನಿನಗಿದ ಗಂಡು ಕೋಕೋಳದಲ್ಲಿ ಯಾರು ಪುನ್ನ ಏನ್ ಪುತ್ಕೊಂಡ ಯಾರು ಹೆಣ ಕಟ್ಕೊಂಡಿ ಒಬ್ಬ ಬರತ್ತು ಮನ್ಯಾಗ ಆ ಕಡೆಯಿಂದ ಬಂದು ಹಿಂಗ ಮಾಡ್ರಿ ಏನ್ ತಿಳ್ಕೊಬೇಕು ನಾವು ಏನೋ ಮಾರ ಅಂದಿಸಿತ್ ನಾನು ನಮ್ಮ ಊರ್ ಕತೆ ಹಿಂಗ ಮಾತಾಡ ಹಿಂಗ ಮಾಡ್ತಾರ ಇದು ನಮ್ಮ ಮಾಮನ್ ಮನಿ ಹೆಂಗೈತಿ ಅದು ಕಟ್ಟಲ್ಲಿ ಪಂಚಾಯತ್ಯಾಗ ಹರಿತು ಬಂದಾನ ಪಂಚಾಯತ್ ಅಳು ಮಾಡಿ ಇದನ್ನ ಕಂಡು ಬರಬರಿ ಆಗೈತಿ ಅವನ್ ಕೈಯಾಗ ತಿಕ್ಕರ ಊರನ್ನ ಬಾಳ ಚಂದ ಮಾಡ್ಯಾನ ನಾನು ನಿನ್ ಕೂಡ ಮಾತಾಡ್ಕೊತ ನಿಂತನ್ರಿ ಹೆಂಗ ಕರ್ಮರಾಜ ಅಂತ ಬರ್ತಾನಪ್ಪ ನಮ್ಮ ಮನೆ ಮುಖ್ಯ ಅತಿಥಿ ಮತ್ತ ಅವನ ಕುರ್ಚಿ ಮೇಲೆ ಕುಂದ್ರಸು ನೀರ್ ಕೊಡು ಚಾ ಕೊಡು ಎಲ್ಲ ಬಾರ್ರಿ ಕರ್ಮರಾಜ ನಮಸ್ಕಾರ ನೀವ್ ಯಾರ್ರಿ ನನ್ನ ಹೆಸರು ಕರ್ಮರಾಜ್ ಅಂತ ನಮಸ್ಕಾರ ಏಯ್ ಗೌರಿಯ ನಿನಗೇನ್ ಹೇಳಿದ್ದೆ ನಾನು ಏನ್ ಹೇಳ್ರಿ ಕರ್ಮರಾಜ ಬರ್ತಾರ ಬರೋದು ಈಗ ಬಂದಾನ್ರಿ ಅವ ಅಲ್ಲಿ ಚೇರ್ ಹಾಕಿ ಕುಂಡ್ರಸ್ ಹೊರಗುಡ್ದ ನಮ್ಮ ಮನೆಯಲ್ಲ ನೀವ ಬಂದ ತಕ್ಷಣ ಚೇರ್ ಹಾಕ್ಬೇಕಲ್ಲ ಅವ್ರಿಗೆ ಹಾಕ್ಬೇಕಿಲ್ಲ ಮತ್ತ ಅವ್ಯಾರಮ್ಮ ಯಾರ ಏ ಇದ್ಯಾವ್ದ್ಲೆ ಮುನ್ನೋಳಿ ಮಂಗ್ಯ ಅಂದ್ರೆ ಅವ್ನ್ ಗೊತ್ತೇ ಇಲ್ರಿ ಇಲ್ಲ
पुष्पराज मैं झुकेगा नहीं ಒಟ್ಟು ಬಂದಾನ ಹಂಗ ಮಾಡ್ತಾನ ನೋಡ್ರಿ ಇಲ್ಲಿ ಬಡ್ಯಾಗ ತಿಂಡಿ ಬಿಟ್ಟತನ ಯಾರಪ್ಪ ನೀನು ಮಾಮ ನಿನಗೂ ಗೊತ್ತಾಗ್ಲಿಲ್ಲ ನಾ ಮಾಮ ಹರಿ ನಿಮ್ಮ ಅಲಿಯ ಮಮ್ಮಿಗೆ ಫೋನ್ ಮಾಡಿ ದಾತ ಮಾತಾ ತಿಳಿಬೇಕು ಆತ ನನಗ ಹರಿ ಬಾಬು ಅದ ಬಾಬು ಸಣ್ಣವಿದ್ದಾಗ ನೋಡಿದ್ದೆಲ್ಲ ಈಗ ಎಲ್ಲ ಬಂದಾವ ಗದಾಮಾಗಿಲ್ಲ ತೆರಮದಳಿಲ್ಲ ಅಕ್ಕಿಗೆ ದಾದೆ ನಾಲ್ಕು ರೊತ್ತೆ ತಳ ಕತ್ತೆ ಕೂತ ಮಾತಾಡ್ತಾಳ ಹಂಗೊಂದ್ ಹಂಗಾತು ನಿಂಗೊಂದ್ ಹಿಂಗಾತು ನಾನು ಮದುವೆ ತಿಂತಿನ ಎಲ್ಲ ಅಕ್ಕಿ ನಾನು ಇದೀನಲ್ಲ ಮತ್ತ ನೀ ಅದೇ ಆತ ವಾಪರ್ 10 ರೂಪಾಯಿ ಬತ್ತಾರ್ದೆ ತಗೊಂಡು ಇಲ್ಲಿಗೆ ಬಂದನ ಮಾಡ್ತೀನಿ ಮದುವೆ ಮಾಡ್ತೇನೆ ಗೌರೀಶ ಓರಿ ನನ್ನ ಅಳಿಯ ಸಾನ್ಗೌಡ್ರಿ ಹಾ ನನಗೆ ಎಷ್ಟು ಮರ್ಯಾದೆ ಕೊಡ್ತೀವಿ ಅವ್ರಿಗೂ ಅಷ್ಟು ಮರ್ಯಾದೆ ಕೊಡ್ಬೇಕು ಮೊದಲ ದಾಡಿ ಮಾಡ್ಸಾಕ ರೊಕ್ಕ ಕೊಡ್ರಿ ಒಟ್ಟ ಮಾಡ್ತಾನ್ರಿ ಸ್ಟೈಲ್ ಅದು ಸ್ಟೈಲ್ ಅದು ಸ್ಟೈಲ್ ಅದು ಇದು ನಂದಾಡ್ರಿ ಹೋಯ್ತು ಸ್ಟೈಲ್ ಅದು ನಾವು ಚಂದಂಗ್ ಮರ್ಯಾದೆ ಕೊತ್ತಾಳ ನೋಡು ದೂರದಿಂದ ಬಂದಿದೀಯಾ ದೂರದ ಪ್ರಯಾಣ ಕೇಳಬೇಕು ಒಳಗಡೆ ಹೋಗು ಸ್ನಾನ ಮಾಡು ಊಟ ಮಾಡಕ್ ಹೋಗು ಮಾಮ ಈ ಸ್ಥಾನ ಅಂದ್ರೆ ಏನು ಜಳಕಲೆ ಮರ ಹುಚ್ಚದೆ ಚೆನ್ನಾಗಿ ಜಳಕ ಜೂಟ ಮಾತಾರನು ಯಾಕ ಜೂಟ ಜಳಕ ಮಾಡ್ಬಾರ್ದು ಅದು ತಬಕಾರ ತಗೊಂಡ ತಗಲು ತಾಮಿತೈತ ಅದು ದಿವಸ ಜಳಕ ಮಾಡಿದ್ರೆ ತಿಕ್ಕೊಂಡ ತಗಲು ತಾಮಿತೈತ ಅದು ಮತ್ತೆ ದಿವಸ ತಗೊಂಡ್ರೆ ಮೌಲ ಬೇಕೈತಿ ತಳಕ ಪಳಕ ಬ್ಯಾದ ನಾ ಮಳಿ ಬಂದಾಗ ಹೊರಗೆ ನಿಂದಿರ್ತೇನೆ ಅವಾಗ ತಳಕ ಆಯ್ತು ಹಂಗ ಮಾಡೋ ಹೋಗು ಪಾತಿಗೆ ಊಟ ಹಾಕರ್ ಮರ ಒಳಗೈತು ಎಗ್ರೇಸ್ ಮದಿಲ್ಲ ಆಯ್ತಾಯ್ತು ಮಾಮ ತಿಳಿ ಫೋನ್ ಮಾಡಕತ್ತ ಯಾರ ಮಾಮ ಗ್ಯಾಸ್ ರಿಪೇರಿ ನಮ್ಮ ಮನೆ ಎದ್ದೈತಿ ತರ್ರೆ ಬರ್ನಲ್ ಹಾಕರ್ಗತ್ತೇನ ಅದಾನ ಅದಕ್ಕೆ ಕೇಳಿ ನಮ್ಮ ಮನೆ ಎದ್ದೈತಿ ಹೋಗ್ಲಿ ಬದು ತಿಳಿ ಫೋನ್ ಮಾಡಕತ್ತ ಒಳಗ ಅಂಡ್ಯಾಳ ಆಡಾಕತ್ತಾಳ ಹೋಗ ಈ ಬೆಸನ್ ಗುಂಗಲ್ಲಿ ನಿಮ್ಮನ್ನ ಗಮನಿಸ್ಕೊಳ್ಳೋದನ್ನ ಮರೆತೆ ಹೇ ಗೌರೀಶ ಒಂದ್ ಚೇರ್ ಹಾಕ ಏ ಒಂದ್ ಕುರ್ಚಿ ಹಾಕ್ರ ಕೂತ ಬರೀ ಬೇಸಾಕ ಬರ್ತೀರಣ್ಣ ಚಂದ ಹಾಕೋ ಎರಡು ಕೊಡ್ತೀವಿ ಪಗಾರ ನೋಡ್ರಿ ಕೊಡ್ತಾರಲ್ಲ ಮತ್ತ ಅವ್ರ ಹೇಳ್ತಾರ ಬಿಡ್ಲ ಚಂದ ಹಾಕೋ ಸರಿಯಾಗಿ ಹಾಕೋ ಈಗ ಆಮೇಲ್ರಿ ಹಾ ಈಗ ಕಾಣಕತ್ತಾನ ನಾವ್ ಈ ಮನಿ ಅತಿಥಿ ತಿಥಿ ಹಾ. ನೀ ನನ್ನ ಕೈಯಾಗ ತಿಥಿ ಅನ್ನಿ ನನಗ್ ಗೊತ್ತಾತನ ಸರಿಯಾಗಿ ಹಾಕೋ ಇದು ಕಾಣಲ್ರಿ ಈಗ ಕುಂದ್ರಣ ಹಾ ಬಾ ಕುಂದ್ರ ಬಾ ಕುಂದ್ರ ಎಲ್ಲಿ ಕಾಣಕತ್ತಾರ ಕುಂದ್ರ ಸರಿಯಾಗಿ ಹಾಕೋ ನನ್ ಸಾಲಿ ಅಟ್ಟಾಗೈತಿ ನಂದ ಡಿಗ್ರಿ ಆಗಿದೆ ಅದಕ್ಕೆ ಡಿಗ್ರಿ ಮಾಡತ್ತೀನಿ ಅನ್ ಡಿಗ್ರಿ ಅಂದ್ರೆ ಎಟ್ರಿ MBBS ಓದ್ತಾ ಇದ್ದೀನಿ MBBS ರೀ MBBS MBBS ಅಂದ್ರೆ ಕಾಂಪೌಂಡ್ ಕತೆ ಹೆಚ್ಚರ ಕಮ್ಮಿ ಇದು ಯಾವತ್ತಿ ಮನುಷ್ಯ ನಾನು ತಿಳಿದಿಲ್ಲ ಡಾಕ್ಟರ್ ಓದ್ತಾ ಇದ್ದೀನಿ ಡಾಕ್ಟರ್ ಕರೆ ನಿಮ್ ತಲೆಯಾಗ ಬುದ್ಧಿಲ್ಲ ಯಾಕೆ ಕುರ್ಚಿ ಮೇಲೆ ಕುಂದ್ರ ನೀ ಕೂತ್ ತೋರ್ಸ್ ನೋಡೋಣ ನೋಡ್ತಾನ ಏ ಗೌರಿಯ ಅಲ್ಲ ಮನೆಗೆ ಬಂದಿರತಕ್ಕಂತ ಅತಿಥಿಗಳನ್ನು ಗೋಳು ಹೋಗೋದ್ರಾಗ ತಿಂದು ಕೂಳು ಕರಗಂಗಿಲ್ಲನ ಹೊಲಕ್ ಹೊಂಟಿನ್ರಿ ಎಲ್ಲಾರಿಗ್ ತರ ರೊಕ್ಕ ಹಾಸ್ಕೊಳ್ತೀನಿ ನೋಡಿ ಒಳಗಡೆ ಹೋಗು ತಂಗಿ ಇದ್ದಾಳೆ ಬಿಸಿ ಬಿಸಿಯಾಗಿ ಒಂದ್ ಕಪ್ ಟೀ ಮಾಡಿಸ್ಕೊಂಡ್ ಬಾ ನಾ 15 ದಿನ ಆತ್ರಲ್ಲ ಚಾ ಕುಡಿದ್ಬಿಟ್ಟೆ ಕುಡಿ ನಾ ಕುಡಿಯಂಗ ನಿನಗಲ್ಲ ಹೋಗ್ಲಿ ಮತ್ತೆ ಯಾರಿಗ್ರಿ ಇವ್ರಿಗೆ ಸುದ್ದ ಆತ್ರಲ್ಲ ಮತ್ತದ ಅಲ್ಲ ಹರವತ್ತದ ಸೆರೆ ಕುಡಿ ಮಂದೆಲ್ಲ ಚಾ ಕುಡಿಯಕೈತಿ ಅಪ್ಪ ಇಲ್ಲಿ ಸಿಗದಾರ ಕೈ ಇದಕ್ಕೆ ರಕ್ಷಿಗೆ ಹೋಗಿ ತಂದು ಕೊಡ್ತಾನ ನಾವು ಗೌಡ್ರ ನಿಮ್ಗೊಬ್ರು ತಂಗಿದಾರ ಒಬ್ಬಕ್ಕಿದಾಳ್ರಿ ಅವ್ರ ಹೆಸರು ಶಿಲ್ಪಾ ಅಂತ ಶಿಲ್ಪ ಬಾಳ್ ಚಂದ ಇರ್ಬೇಕಲ್ರಿ ಒಂದ್ ರಾಸದಾಳ್ರಿ ನಾ ಹೆಂಗದನ ಹಂಗದಾಳ್ರಿ ನಮ್ ತಂಗಿ ನಾವು ಮಂದಿ ಮನಿಗೆ ಹೋಗ್ತೀವಿ ಆದ್ರೆ ಇಷ್ಟು ತಳಕೈ ಹೆಚ್ಚೇನು ವಿಚಾರ ಮಾಡೈತಿ ಚಾ ಕೊಟ್ರೆ ಚಾ ಕುಡಿತೀವಿ ಉಪ್ಪಿಟ್ಟು ಗಿಪ್ಪಿಟ್ಟು ಹಾಕಿರ ಮುಚ್ಕೊಂಡ್ ತಿಂದು ಎದ್ದು ಬರ್ತೀವಿ ಅದನ್ನ ಬಿಟ್ಟು ಹೇಳೋರ್ ಗತೆ ದಪ್ತರ ತಕೊಂಡ್ಕೊಂಡ್ರಂಗಿಲ್ರಿ ವಂಶಾವಳಿ ಹೇಳಾಕ ಸುಮ್ ಮಾತಿ ಕೇಳಿ ನೋಡ್ರಿ ನಾನು ಮಾತಿಗೆ ಹೇಳಾತ ನೋಡ್ರಿ ಏ ಗೌರೀಶ ಕಡೆಯಿಂದ ಓಡ್ಕೋತ ಹಾತ್ನಿ ಗ್ಯಾಸ ಖಾಲಿ ಆಗೈತಿ ಒಳಗ ಮತ್ತೇನ್ ಮಾಡಿದೆ ಮೂಲ್ಯಾಗ ಹೈಸ್ಟ್ ಹೋಯ್ತು ಅದನ್ನ ಹವಾ ಬಡಿಬೇಕತ್ತ ಅದ್ರದ್ದು ವಾಸರ್ ಹರ್ದತ್ರಿ ಯಾಕೆ 15 ಇದ್ದು ದುಗ್ಳು ಇಲ್ಲ ನೊಂದಿತ್ರಲ್ಲ ಹೊಸಾದ ಅವ ಬಂದ ನನಗಲ್ಲಮ್ಮ ನನಗೂ ಅಲ್ರಿ ಅಲ್ಲ ನನಗಲ್ರಿ ಅವ್ರಿಗೆ ಕೊಡಮ್ಮ ಅನುರಾಗ ಚೆಲ್ಲಿದಳು ಹೃದಯಾನ ಗೆಲ್ಲಿದಳು ಅನುರಾಗ ಚೆಲ್ಲಿದಳು ಹೃದಯಾನ ಗೆಲ್ಲಿದಳು ಹರೆಯದಾರ ಮನೆ ಬಾಗಿಲ ತೆರೆಸಿದಳು ಪ್ರೇಮದ ರಾಜ್ಯದ ಓಲಗ ನಡೆಸಿದಳು ಗೌರೀಶ
ಕಾಫಿ ಬೊಂಬಾಟಾಗಿದೆ ಮತ್ತ ಸೂಪರ್ ಮತ್ತ ಫ್ಯಾಂಟಾಸ್ಟಿಕ್. ಇಲ್ಲಿ ಹೋಗಾಗ ಹನುಮಪ್ಪನ್ ನೋಡಿದನ ಹೆಂಗದನ ಹೆಂಗ ನೀನು ಎಡಗೈಲೆ ಕೊಟ್ಟರ ಹನುಮಪ್ಪ ಹಾಕಿನಿ ಯಾಕ ಏನ್ ಯಾಕ ಯಾರ್ದಾರ ಮನೆಗೆ ಹೋಗಿರ್ತಾವ ಒಬ್ರಲ್ಲ ಚಾ ಕುಡಿಯಂಗಾರ ಕುಡಿದು ಇಲ್ಲ ಏಕಾದಶಿ ಒಪ್ಪತ್ತದು ಬೇಡ ಅಂತ ಗಪ್ ಹೋಗುದು ನೀನ್ ಅದನ್ನ ಬಿಟ್ಟು ಬೊಂಬಾಟ ಆಗೈತಿ ಗಿಂಬಾಟ ಆಗೈತಿ ಹೂ ಬಾರ್ಸುದು ಗೊತ್ತಾಗ್ತಪ್ಪ ಅಲ್ಲ ಕಾಫಿ ಅವರೇ ಮಾಡಿದ್ದ ಆಯಿ ಅವ್ರ ಮನ್ಯಾಗ ಆಗೋಲ್ಲ ಒಟ್ಟ ಹಾಕಿ ಬರೋದು ಗೊತ್ತ ಕಡೆ ನಾವ್ ಗೊಜ್ಜಿ ಹವಾ ಮಾಡ್ಯಾರ ಅವರೇ ಮಾಡಿದ್ದಲ್ಲ ಸರಿ ತವ್ರಿ ಚಾ ಅಪ್ಪ ಅದ ಇವ್ರೇನ ತಾಪಿ ತುದಾಕದ್ರ ಎಲ್ಲ ಭತ್ತ ತೀಪಾಕ ಅವ್ರ ಬತ್ತ ತಿಪ್ಪಾಕತ್ರ ನಿನಗ ಗೌಡ್ರಿ ಹೇಳ್ಯಾರ ತುಮ ಕುಂದ್ರ ನೀ ತುಂಬ ಕುಂದ್ರ ನೀ ಅವ ಇಲ್ಲಿ ತುಮ ಕುಂದ್ರಕ ಬಂದಂಗ ನಾವಳೆ ಬಂದವ ಹಲ್ಕತ್ರ ನೀವು ಗಂಡ ಮಗ ತಕೊಂಡಿನಲ್ಲ ಮರನ ಹೇಳುವಂಗಿಲ್ಲ ನೀವಾರ ಸರಿ ನಾನೇನ್ ಬರ್ಲಾ ಅವ್ರನ್ನೇನು ಕಳ್ಸಾಕ ಕುಂತ ಅಲ್ಲ ಅವ್ರನ್ನ ಮೀಟಿಂಗ್ ಐತೆ ನಾ ಇಲ್ಲಿ ಮೀಟಿಂಗ್ ಐತೆ ಹೇಳಿನಿ ನೋಡಿ ನಿಮ್ಮನ್ನು ಕರೆಸಿದ ಕಾರಣ ಏನಂದ್ರೆ ಈ ದಿನ ರಕ್ಷಾಬಂಧನ ದಿನ. ಹೌದು. ಅದು ಅಲ್ಲದೆ ನನ್ನ ಮುದ್ದು ತಂಗಿ ಹುಟ್ಟಿದ ದಿನ. ಈ ಹುಟ್ಟು ಹಬ್ಬದ ಕಾರ್ಯಕ್ರಮಕ್ಕೆ ನೀವೇ ಅತಿಥಿಗಳಾಗಿರ್ಬೇಕಂತ ಕರೆಸಿದ್ರು. ಅಲ್ಲ ನೀವು ನನ್ನ ಮನೆಯಲ್ಲಿ ಕೇವಲ ಕಾರ್ಯಕ್ರಮ ಐತೆ ಅಂತ ಹೇಳಿದ್ರೆ ಹುಟ್ಟಿದ ಹಬ್ಬ ಅಂದ್ರೆ ಏನಾದ್ರೂ ಒಂದು ಕಾಣಿಕೆ ತರ್ತಾ ಇದ್ದೆ. ನೋಡೋಣ ಒಂದು ಸಮಯ ಸಂದರ್ಭ ಬಂದಾಗ ಯಾರ ಕಾಣಿಕೆ ಯಾರಿಗ್ ಕೊಡ್ತಾರ ಅಂತ. ಗೌರೀಶ ಬಾಯ್ಲೆ ನಿಮ್ಮ ಮನ್ಯಾಗ ಏನೋ ಫಂಕ್ಷನ್ ಐತಲ್ಲ ಹಂಗ ದೊಡ್ಡವ್ರ ಮನ್ಯಾಗ ಸಣ್ಣ ಸಣ್ಣ ಲಪಡಗಳು ಮೇಲೆ ಮೇಲೆ